ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಪಫ್ ಸ್ಟಿಚ್ ಸೀರೀಸ್ನ 7ನೇ ಡಿಸೈನ್ ತೋರಿಸ್ತಾ ಇದ್ದೀನಿ. 6 ಪಫ್ ಸ್ಟಿಚ್ ವೆರೈಟಿಗಳನ್ನು ಈಗಾಗಲೇ ಹಾಕಿ ತೋರಿಸಿದ್ದೀನಿ, ನನ್ನ ಚಾನಲಲ್ಲಿ ಇದೆ ನೋಡಿ. ಇದು 7ನೇದು. ತುಂಬ ಚೆನ್ನಾಗಿರೋಂತಹ ಡಿಸೈನು, ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನು. ಬ್ರೈಡಲ್ ಅಂತ ಹೇಳ್ಬೋದು, ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ಅಲ್ಲಾಂದರೆ ಸೆಮಿ ಬ್ರೈಡಲ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ನಾನಿದು ವಿದೌಟ್ ಕುಚ್ಚು ಮಾಡ್ತಾಯಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿದ್ದೀನಿ, 2 ಲಾಕು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಫಸ್ಟು ಈ ಥರ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದ ಶೇಪ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉದ್ದ. ಈಗ ಅದನ್ನು ಬೀಡ್ ಲಾಕ್ ಮಾಡಿದ ಮೇಲೆ 2 ಸಾರಿ ಕ್ರೋಶೆ ಹುಕ್ಕಿಗೆ ದಾರ ಹೊಂದ್ಕೊಂಡು ಸ್ವಲ್ಪ ದೂರಕ್ಕೆ ವಿ ಶೇಪ್ ಬರೋ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟ್ 2 ಒಂದು, ಮತ್ತೆ 2 ಒಂದು, ಮತ್ತೆ 2 ಒಂದು, ಈ ಥರ ಮಾಡ್ತಾಯಿದ್ದೀನಿ. ಇದು ಟ್ರಿಪಲ್ ಕ್ರೋಶೆ. ಮತ್ತು 2 ಚೈನ್ ಮಾಡಿಕೊಂಡು ದಾರ ಸುತ್ಕೊಳ್ಳಿ ಕ್ರೋಶೆಗೆ. ಮತ್ತು ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಟ್ರಿಪಲ್ ಕ್ರೋಶೆ ಇದೆಯಲ್ವ ನಾವು ಮಾಡಿರೋದು, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಫುಲ್ ಆಗುವಷ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ವಲ್ಪ ಲಾಂಗ್ ಬೀಡ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಬೀಡು, ಯಾಕಂದರೆ ಟ್ರಿಪಲ್ ಕ್ರೋಶೆ ಅಷ್ಟು ಉದ್ದಕ್ಕಾಗ ಆ ಬೀಡ್ಸ್ನಷ್ಟು ಉದ್ದಕ್ಕೆ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ ನಾನು. ಡಬಲ್ ಕ್ರೋಶೆ ಮಾಡಿದರೆ ಸ್ವಲ್ಪ ಕಡಿಮೆ ಬರುತ್ತೆ, ಅದಕ್ಕೆ ಆ ಬೀಡ್ ಉದ್ದ ಇದೆಯಲ್ವ ಅದರಿಂದ ಅಷ್ಟೇ ಉದ್ದಕ್ಕೆ ಬರೋ ಥರ ಟ್ರಿಪಲ್ ಕ್ರೋಶೆ, ಅಂದರೆ ಕ್ರೋಶೆ ಹುಕ್ಕಿಗೆ 2 ಸತಿ ದಾರ ಸುಂದ್ಕೊಂಡು ಬಟ್ಟೆಗೆ ಚುಚ್ಕೊಂಡು ದಾರ ತಂದಾಗ 4 ಲೂಪ್ ಆಗುತ್ತೆ. ಫಸ್ಟ್ 2 ಒಂದು ಮಾಡಬೇಕು ದಾರ ತಂದು, ಮತ್ತೆರಡು 3 ಸಾರಿ ಮಾಡಬೇಕು. ಡಬಲ್ ಕ್ರೋಶೆಗೆ 3 ಸಾರಿ, ಆಮೇಲೆ 2 ಚೈನ್ ಹಾಕ್ಕೊಂಡು ಈ ಟ್ರಿಪಲ್ ಕ್ರೋಶೆಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 9 ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನಿಲ್ಲಿ. ಇದನ್ನು ಬಟ್ಟೆಗೆ ಅಳತೆ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದನ್ನು ಸಿಂಗಲ್ ಕ್ರೋಶೆ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ ಇದು. ಈ ಥರ ನೋಡಿ, ಡಬಲ್ ಕ್ರೋಶೆಗಳು ಮಾಡಿದ್ದೀನಿ. 9 ಡಬಲ್ ಕ್ರೋಶೆ ಹಾಕಿದ್ದೀನಿ ನಾನಿಲ್ಲಿ ಆ ಟ್ರಿಪಲ್ ಕ್ರೋಶೆಲಿ. ಈಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅದರಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಈಗ ಲಾಸ್ಟಿಗೆ ಬಂದಿರೋದು, ತಿರುಗಿಸಿದಾಗ ಫಸ್ಟಿಗೆ ಬರೋ ಡಬಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸೆಕೆಂಡ್ ಒನ್ನಿಂದಲೂ ಒಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್, ನಾರ್ಮಲಾಗಿ ಇರೋಂಥ ಸ್ಮಾಲ್ ಬೀಡು. ಆಮೇಲೆ ಅದರ ನೆಕ್ಸ್ಟು ಥರ್ಡ್ ಒನ್ನಲ್ಲಿ ಬರೀ ಸಿಂಗಲ್ ಕ್ರೋಶೆ ಒಂದು ಹಾಕ್ಕೊಳ್ತಾ ಇದ್ದೀನಿ. ಫೋರ್ತ್ ಒನ್ನಲ್ಲಿ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಒಂದು ಬಿಟ್ಟು ಒಂದಕ್ಕೆ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಂದ ಸಿಂಗಲ್ ಕ್ರೋಶೆ ಮಾತ್ರ ಸಿಂಪಲ್ಲು, ಸೆಕೆಂಡಿಂದರಲ್ಲಿ ಬೀಡ್, ಥರ್ಡಿಂದರಲ್ಲಿ ಸಿಂಗಲ್ ಕ್ರೋಶೆ ಮಾತ್ರ, ಫೋರ್ತಿಂದರಲ್ಲಿ ಬೀಡು. ಈ ಥರ ಮಾಡ್ತಾ ಹೋಗ್ತಾ ಇದ್ದೀನಿ. 9 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಒಂದು ಬಿಟ್ಟು ಒಂದಕ್ಕೆ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. 6th ಮತ್ತೆ ಬೀಡ್, 5th ಬರೀ ಸಿಂಗಲ್ ಕ್ರೋಶೆ, 6th ಬೀಡ್. ಈ ಥರ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬ್ಯಾಕ್ ಸೈಡಿಂದ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಫ್ರಂಟ್ ಸೈಡಿಗೆ ಕಾಣುತ್ತೆ ಸಿಂಗಲ್ ಕ್ರೋಶೆಲಿ ಬೀಡ್ ಸೇರಿಸಿದರೆ. ನೋಡಿ, ಈ ಥರ 4 ಬೀಡ್ ಬರುತ್ತೆ. 9 ಡಬಲ್ ಕ್ರೋಶೆ ಹಾಕಿರೋದಲ್ವ, 4 ಬೀಡ್ ಬರುತ್ತೆ ಒಂದು ಬಿಟ್ಟು ಒಂದಕ್ಕೆ ಹಾಕಿದಾಗ. ಈ ಥರ ಈಗ ಎಂಡಿಗೆ 2 ಚೈನ್ ಮಾಡಿ ಅಲ್ವಾ ನಾವು ಡಬಲ್ ಕ್ರೋಶೆ ಹಾಕಿರೋದು, 2ನೇ ಚೈನಲ್ಲಿ ಅದನ್ನು ಲಾಕ್ ಮಾಡಿ. ಆ 2 ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲ್ ನೋಡಿ, ಅದರಿಂದ ಅದು 9 ಡಬಲ್ ಕ್ರೋಶೆ ಆಗುತ್ತೆ. ಆ 2ನೇ ಚೈನಲ್ಲಿ ಲಾಕ್ ಮಾಡಿ. ಈಗ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಆ 2 ಬೀಡ್ಸ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆಮೇಲೆ 2 ಚೈನು, 2 ಚೈನ್ ಹಾಕ್ಕೊಂಡು ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶೆಲಿ ಪಫ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ದಾರ ಸುತ್ತಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಡಬಲ್ ಕ್ರೋಶೆ ಒಳಗಿಂದ ಕ್ರೋಶೆ ಹುಕ್ಕಾಗಿ ದಾರ ತಗೊಂಬನ್ನಿ, ಅಷ್ಟಲ್ಲಿ ನಿಲ್ಲಿಸಿ. ಇನ್ನೊಂದು ಸರಿ ಅದೇ ಥರ ದಾರ ಸುತ್ತಕೊಳ್ಳಿ, ಅದರೊಳಗಿಂದ ದಾರ ತಂದು ಹಿಂಗೆ ಬರಲಿ, ಮತ್ತು ಹಿಂಗೆ ದಾರ ಸುತ್ತಕೊಳ್ಳಿ, ದಾರ ತಗೊಂಡು ದಾರ ತನ್ನಿ. ಈ ಥರ ದಾರ ಸುತ್ಕೊಂಡು ಕೈಯಲ್ಲಿ ಹಿಡ್ಕೋಬೇಕು. ಈ ಥರ ಹಿಡ್ಕೊಂಡು ದಾರ ತಗೊಂಬನ್ನಿ. 5 ಸಾರಿ ಆ ಥರ ಮಾಡಿದ್ದೀನಿ ನಾನು ಪಫು. ಈಗ ದಾರ ತಗೊಂಡು ಅಷ್ಟರ ಒಳಗಡೆನೂ ತರಬೇಕು, ಅದನ್ನು ಆಚೆ ತಂದುಬಿಟ್ಟು ಅದನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶೆ, ಅಂದರೆ ಚೈನ್ ಹಾಕಿ. ಅದೇ ಥರ ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಇದೆ ನೋಡಿ, ಅಲ್ಲಿ ಡಬಲ್ ಕ್ರೋಶೆ, 2 ಚೈನು ಮತ್ತು ಪಫು. ಈ ಥರ ದಾರ ತಗೊಂಬನ್ನಿ, ದಾರ ಸುತ್ತಕೊಳ್ಳಿ, ಅದರೊಳಗಿಂದ ದಾರ ತಗೊಂಬನ್ನಿ, ದಾರ ಸುತ್ತಕೊಳ್ಳಿ, ದಾರ ತಗೊಂಬನ್ನಿ. ಇದರ ಕ್ರೋಶೆ ಹುಕ್ಕಲ್ಲಿ ದಾರ ಸುತ್ತಕೊಂಡು ಒಳಗಿಂದ ದಾರ ತರಬೇಕು.
ಮತ್ತು ಸೇರಿಸೋದು ಬೇಡ, 5 ಆದಮೇಲೆ ಒಟ್ಟಿಗೆ ಸೇರಿಸ್ಕೊಳ್ಳೋದು, ಒಂದೊಂದಕ್ಕೆ ಸೇರಿಸೋದಿಲ್ಲ, ಒಟ್ಟಿಗೆ ಈ ಥರ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ. ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ಈ ಥರ ಪ್ರತಿಯೊಂದು ಬೀಡ್ಗಳ ಮಧ್ಯೆನೂ ಈ ಥರ ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಪಫ್ ಮಾಡಿ. ಆ ಡಬಲ್ ಕ್ರೋಶೆ ನೋಡಿ ಈ ಥರ ಕೈಯಲ್ಲಿ ಹಿಡ್ಕೊಳ್ಳಿ, ದಾರ ತಗೊಂಬನ್ನಿ, ದಾರ ಸುತ್ಕೊಳ್ಳಿ, ಕೈಯಲ್ಲಿ ಹಿಡ್ಕೊಂಡು ದಾರ ತಗೊಂಬನ್ನಿ, ದಾರ ಸುತ್ಕೊಳ್ಳಿ, ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಿ, ದಾರ ತಗೊಂಬನ್ನಿ. ಈ ಥರ 5 ಸಾರಿ ಮಾಡ್ಕೊಳ್ಳಿ. ಈ ಥರ ಮತ್ತು ಅದನ್ನು ದಾರ ತಗೊಂಡು ಲಾಕ್ ಮಾಡಿ, ಎಲ್ಲ ಸೇರಿಸಿ ಲಾಕ್ ಮಾಡಬೇಕು. ಈಗ ಕೊನೆಯಲ್ಲಿ ಇದೆ ನೋಡಿ, ಫಸ್ಟಿಗೆ ಹಾಕಿರೋ ಸಿಂಗಲ್ ಕ್ರೋಶೆ ಆ ಬೀಡಿನ ನಂತರ ಅಲ್ಲಿನ ನೀವು ಒಂದೊಂದು ಡಬಲ್ ಕ್ರೋಶೆ ಮಾಡಿ ಪಫ್ ಮಾಡ್ಕೋಬೇಕು. ಈ ಥರ ಡಬಲ್ ಕ್ರೋಶೆ ಪಫ್, 1 2 3 4 5. ಇದನ್ನು ಸೇರಿಸ್ಕೊಳ್ಳಿ. ಅದು 5ನೇ ಸರಿಯಾಗಿಲ್ಲ, ವಾಪಸ್ ಮಾಡಿದೆ. ಸೇರಿಸ್ಕೊಂಡು ಎಲ್ಲನೂ ಸೇರಿಸ್ಕೊಂಡು ಲಾಕ್ ಮಾಡಿ. ಈಗ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ತುಂಬ ದೂರ ಸೇರಿಸ್ಬೇಡಿ, ಸುಕ್ಕು ಬರುತ್ತೆ ಅಥವಾ ಇದು ಟೈಟ್ ಆಗುತ್ತೆ. ಬೇಕು ಅಂದರೆ ಬೀಡ್ ಸೇರಿಸ್ಬೋದು. ನಿಮಗೆ ಟೈಟ್ ಅನಿಸುತ್ತೆ, ಅಂದರೆ ಗ್ಯಾಪು ಎಳ್ದಂಗೆ ಆಗುತ್ತೆ ಅಂದರೆ ಅಲ್ಲಿ ಒಂದೊಂದು ಬೀಡ್ ಸೇರಿಸಿ, ಬೀಡ್ ಇದರ ಮಧ್ಯೆ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ 2 ಚೈನ್ ಮಾಡ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಹತ್ರ ಮಾಡಿದರೆ ತುಂಬ ಟೈಟ್ ಆದಂಗೆ ಆಗುತ್ತೆ ಅಂತ. ಈಗ ಮತ್ತೆ ಲಾಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಕುಚ್ಚು ಬೇಕು ಅಂದರೆ ಆ 2 ಚೈನ್ನ ಬದಲು ಅಲ್ಲಿ 4-5 ಚೈನ್ ಹಾಕ್ಕೊಂಡು ಕ್ಯಾಪ್ ಕೊಟ್ಕೊಂಡು ಮುಂದೆ ಹೋಗಿ. ಈಗ ನೋಡಿ, ಕ್ರೋಶೆಗೆ 2 ಸಾರಿ ದಾರ ಸುಂದ್ಕೊಳ್ಳಿ, ಸ್ವಲ್ಪ ವಿ ಶೇಪಿಗೆ ಬರುವಲ್ಲಿ ಚುಚ್ಕೊಳ್ಳಿ. ಫಸ್ಟ್ 2 ಒಂದು ಮಾಡಿ ದಾರ ತಂದು ಮತ್ತೆ 2 ಒಂದು ಮಾಡಿ ಮತ್ತೆ 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 2 ಚೈನು ಮತ್ತು ಆ ಟ್ರಿಪಲ್ ಕ್ರೋಶೆಲಿ 9 ಡಬಲ್ ಕ್ರೋಶೆ ಹಾಕೊಳ್ಳಿ. ಆ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ. ಈಗ 2 ಡಬಲ್ ಕ್ರೋಶೆ ಆಯಿತು. ಈ ಥರ 9 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 9 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡಿ. ಬೇಗ ಆಗುತ್ತೆ, ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ. ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊಳ್ಳಿ, ಇಲ್ಲಾಂದರೆ ಹಿಂಗೆ ಮಾಡ್ಕೊಂಡು ಹೋದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳ್ಬೋದು ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ವರ್ಕ್ ಟರ್ನ್ ಮಾಡಿ. ಆಮೇಲೆ ನೋಡಿ ಈ ಥರ ಬರುತ್ತೆ. ವರ್ಕ್ ಟರ್ನ್ ಮಾಡಿದ ಮೇಲೆ ಫಸ್ಟಿಗೆ ಆ ಡಬಲ್ ಕ್ರೋಶೆ ಟರ್ನ್ ಮಾಡಿದ ತಕ್ಷಣ ಸಿಗೋ ಡಬಲ್ ಕ್ರೋಶೆ ಫಸ್ಟ್ ಚೈನ್ ಇದೆಯಲ್ವಾ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಂದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸಿ, ಅದರ ನೆಕ್ಸ್ಟು ಇನ್ನೊಂದು ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸ್ಕೊಳ್ಳಿ. ಅದರ ನೆಕ್ಸ್ಟು ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟು ಸಿಂಗಲ್ ಕ್ರೋಶೆ ಹಾಕಿ ಬೀಡ್. ಅದರ ನೆಕ್ಸ್ಟ್ ಆ 2 ಚೈನ್ ನೋಡಿ, 2 ಚೈನಲ್ಲಿ 2ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ, ಲಾಸ್ಟಲ್ಲಿ ನಾವು ಟರ್ನ್ ಮಾಡೋಕೆ ಹಾಕಿರೋ 2 ಚೈನ್ ಇರೋದು, ಅಂದರೆ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಹಾಕಿರೋ 2 ಚೈನ್, ಆ 2ನೇ ಚೈನಲ್ಲಿ ಹಾಕ್ಕೊಳ್ಳಿ. ಮತ್ತು 2 ಚೈನ್ ಮಾಡ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಆ 2 ಬೀಡ್ಗಳ ಮಧ್ಯೆ ಇರೋ ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ, ಪಫ್ ಮಾಡಿ. ಆ ಡಬಲ್ ಕ್ರೋಶೆಯಲ್ಲಿ ದಾರ ತಗೊಂಬನ್ನಿ, ದಾರ ಸುತ್ಕೊಳ್ಳಿ, ದಾರ ತಗೊಂಬನ್ನಿ. 5 ಸಾರಿ ಮಾಡ್ತಾಯಿದ್ದೀನಿ. ದಾರ ಹಿಂಗೆ ಹಿಡ್ಕೊಂಡು ತಗೊಂಬನ್ನಿ. 3 ಆಯಿತು. ದಾರ ತಗೊಳ್ಳಿ, 4. ಸ್ವಲ್ಪ ಎಳೆದು ಟೈಟಾಗಿ ಹಾಕ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ.
ಈ ಥರ ದಾರ ತಗೊಂಡು ಎಲ್ಲನೂ ಒಂದು ಮಾಡ್ಕೋಬೇಕು. ಮತ್ತು ಅದನ್ನು ಸೇರಿಸ್ಕೊಳ್ಳಿ. ಮತ್ತು ನೆಕ್ಸ್ಟ್ ಎರಡರ ಮಧ್ಯೆ ದಾರ ತಗೊಳ್ಳಿ. ಈ ಥರ ಪಫ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶೆ, 2 ಬೀಡ್ಸ್ಗಳ ಮಧ್ಯೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 2 ಚೈನ್ ಮಾಡ್ಕೊಳ್ಳಿ. ಮತ್ತು ಪಫ್ ಮಾಡ್ಕೊಳ್ಳಿ. ಈ ಥರ ಮತ್ತು ಅದನ್ನು ಒಂದು ಮಾಡ್ಕೊಳ್ಳಿ. ಮತ್ತು ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಉಳಿಯುತ್ತಲ್ಲ, ಫಸ್ಟಿಗೆ ಹಾಕಿರೋ ಸಿಂಗಲ್ ಕ್ರೋಶೆ, ಅಲ್ಲಿ ಡಬಲ್ ಕ್ರೋಶೆ, 2 ಚೈನು, ಪಫ್. ಇದನ್ನು ಎಲ್ಲಿ ಬರುತ್ತೆ ಅಂತ ಅಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ 2 ಚೈನು ಹಾಕಿ ಲಾಕ್ ಮಾಡಿಕೊಂಡು ಮತ್ತೇನು ಹೊಸದಾಗಿ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಲಾಂಗ್ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲಾಗಿದೆ, ಆರಾಮಾಗಿ ಮಾಡ್ಕೋಬೋದು ನೀವು. ಮಧ್ಯದಲ್ಲಿ 4 ಚೈನು 5 ಚೈನು ಹಾಕ್ಕೊಳ್ಳಿ. ನೀವು ಬೇಕಂದರೆ ಗ್ಯಾಪ್ ಬಿಟ್ಟು ಕುಚ್ಚು ಬೇಕು ಅಂದರೆ ಕುಚ್ಚು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಬೇಗ ಆಗುತ್ತೆ. ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು, ಬ್ರೈಡಲ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸೀರೆಗಳಿಗೆ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ, ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನೀವು ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ಮುಂದೆ ಇದೇ ರೀತಿಯ ವೀಡಿಯೋಗಳು ತುಂಬ ಬರುತ್ತೆ, ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಪಫ್ ಸ್ಟಿಚ್ ಇನ್ನೂ 2-3 ಮಾಡೋದಿದೆ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.